ನೋಡ್ರಿ, ಇದು ಲಕ್ಷ್ಮೇಶ್ವರದಲ್ಲಿ ಬರುವಂತಹ ಸೋಮೇಶ್ವರ ದೇವಾಲಯ. ತುಂಬ ಹಳೆಯ ಕಾಲದ ಒಂದು ದೇವಾಲಯ ಇದು. ಎಷ್ಟು ಚೆನ್ನಾಗಿ ಬರೀ ಕಲ್ಲಿನಲ್ಲೇ ಕಟ್ಟಿದ್ದಾರೆ, ಕಲ್ಲಲ್ಲೇ. ಐತಿಹಾಸಿಕ ಒಂದು ಪ್ರಸಿದ್ಧ ದೇವಾಲಯ, ಲಕ್ಷ್ಮೇಶ್ವರದಲ್ಲಿ ಇರುವಂತಹ ದೇವಾಲಯ. ತೋರಿಸ್ತೀನಿ, ಇಲ್ಲಿ ಬಾವಿ ನೋಡಿ ಎಷ್ಟು ಚೆನ್ನಾಗಿದೆ. ಓ ಮೈ ಗಾಡ್, ಸೂಪರ್. ವಾವ್, ಅಯ್ಯಪ್ಪ ಹೆದರಿಕೆ ಬರ್ತಿತ್ತು ನಂಗೆ. ನೋಡಿ, ಇವು ಐತಿಹಾಸಿಕ ಶಾಸನಗಳು. ಆಗಿನ ಕಾಲದಲ್ಲಿ ಕಲ್ಲಿನ ಮೇಲೆ ಅಕ್ಷರಗಳನ್ನು ಬರಿತಾ ಇದ್ರು. ಅಕ್ಷರಗಳನ್ನ ನೋಡಿ, ತಿನ್ನವನವಂತ. ಈ ಅಕ್ಷರಗಳು ತುಂಬ ಚೆನ್ನಾಗಿದೆ, ಬಟ್ ನಾವು ಬೇಗ ಅರ್ಥ ಆಗಲ್ಲ ಅಷ್ಟೇ. ನಾವು ಈಗಿನ ಕಾಲದಲ್ಲಿ ಕಂಪ್ಯೂಟ್ರಲ್ಲೂ ಬರಿತೀವಿ, ಪತ್ರಗಳಲ್ಲಿ ಬರಿತೀವಿ, ಎಲ್ಲ ಬರಿತೀವಿ. ಬಟ್ ಇವು ತುಂಬ ತುಂಬ ಐತಿಹಾಸಿಕ ಕಾಲದ ಶಾಸನಗಳು, ನಾಶವಾಗದೆ ಉಳಿದಿರುವಂತಹ ಅತ್ಯುತ್ತಮ ಶಾಸನಗಳಾಗಿವೆ. ನೋಡಿದ್ರೆ ದೇವಸ್ಥಾನದ ಒಳಗಡೆ ಎಷ್ಟು ಕೋಲ್ಡ್ ಇದೆ ಅಂದ್ರೆ ಫ್ರಿಜ್ ಒಳಗೂ ಇರಲ್ಲ, ಎಷ್ಟು ತಂಪಿದೆ. ಕಲ್ಲಿನ ಕಂಬಗಳು ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡ್ಯಾರ. ಕಂಬಗಳನ್ನ ಕಟ್ಟಿಗೆಯಲ್ಲಿ ಕಂಬನ ಎಷ್ಟು ಚೆನ್ನಾಗಿ ಕಲ್ಲಲ್ಲೇ ಕೆತ್ತನೆಯಿಂದ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಚೆಂದ ದೇವಸ್ಥಾನಗಳದ್ದು ಕಂಬಗಳಿದೆ. ಸೋಮನಾಥ ದೇವರಿವರು. ನೋಡಿ, ನಮ್ಮ ಪುಟ್ಟ ಫ್ಯಾಮಿಲಿಯನ್ನು ಕರ್ಕೊಂಡು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಳೆ ಕಾಲದ ದೇವಸ್ಥಾನ. ಅಭಿಜಿತ್, ಶ್ರೇಯು, ಅಲ್ಲೇ ಇವತ್ತು ನಮ್ಮ ಮನೆಗೆ ಹೊಸ ಫ್ರೆಂಡ್ಸ್ ಬಂದರು. ನೋಡಿ, ಚೆನ್ನಾಗಿದ್ದಾರಲ್ವಾ? ಎರಡು ಹೂಗಳನ್ನು ನಾವಿವತ್ತು ಶಾರ್ಟ್ ಟ್ರಿಪ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಆಲ್ರೆಡಿ ಇಲ್ಲಿ ಇದ್ದಾರೆ ಒಂದಿಷ್ಟು ನೋಡಿ. ಸೊ ಇದು ಬೇರೆ ಥರ ರೋಸು.